ಸರ್ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ಮಾಡೋದು ಹೆಂಗೈತೆ ಅಂದ್ರೆ ಲೈಫಲ್ಲಿ ನಿಜವಾಗ್ಲೂ ನಾನು ದರ್ಶನ್ ಸರ್ ಚೆನ್ನಾಗಿದ್ದೀವಿ. ಇಮೇಜ್ ಮಾಡಿ ಇಬ್ರು ನಾನೊಂದು ತೀರಾ ನಿಮ್ಮ ಅಪ್ಪ ಅಮ್ಮ ನಿಮಗ್ ಬಾಸು ಬನ್ನಿ ಅಂತ ಅಣ್ಣ ಕೇಳಿ ಅಣ್ಣ ಅಣ್ಣ ಅವೆಲ್ಲ ಗೊತ್ತಿಲ್ಲ ಜೈ ಬಾಸ್ ಅಂತ ಕೂಗಿದ್ರೆ ಈ ಬರೀ ಗಂಡಸರು ಕುಡಿದ್ಬಿಟ್ರು ಅಂತ ಹೇಳ್ದೆ. ಜೈ ಬಾಸ್ ಹಂಗೆ ಕೂಗ್ತಿದ್ದ. ಸೊನ್ನೆಯಿಂದ ಕಟ್ಕೊಂಡ್ ಬಂದಿರ್ದಣ್ಣ. ವರ್ಷ ಏನಾಗಿಲ್ಲ ಅಣ್ಣ, ತುಂಬಾ ಚೆನ್ನಾಗಿ ಮದುವೆ ಆಯ್ತು. ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಹಾರೈಸ್ತೆ. ಅದು ಕಾಂಟ್ರವರ್ಸಿ ಅಲ್ಲ. ಇಬ್ರು 100 ಕಾಲ ಚೆನ್ನಾಗಿ ಯಾವಾಗಲೂ ಒಳ್ಳೆ ಮನಸ್ಸಿಂದ ಹಾರೈಸಿದ್ರೆ ಆ ಒಂದು ಸಂಬಂಧಗಳು ಆ ವಿಶ್ವಾಸಗಳು 100 ಕಾಲ ಚೆನ್ನಾಗಿರುತ್ತೆ. ಕಾಂಟ್ರವರ್ಸಿ ಅಲ್ಲ, ಅದು ಹೃದಯದಿಂದ ಹಾರೈಸಿದ್ದೀನಿ. ಬಹಳಷ್ಟು ಜನ ದೊಡ್ಡವರು ಚಿಕ್ಕವರು ಅಭಿಮಾನಿಗಳು ಎಲ್ಲ ಕನ್ನಡಿಗರು ಹಾರೈಸಿದ ಚೆನ್ನಾಗಿರ್ಲಿ ಬಿಡ್ರಿ, ಚೆನ್ನಾಗಿರ್ಲಿ. ಕಾಂಟ್ರವರ್ಸಿ ಅಲ್ಲ, ಹೃದಯದಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿರ್ಲಿ. ನಾಳೆ ನಿಮ್ಮ ಮದುವೆ ಆಗೈತಣ್ಣ, ಆಗಿದೆ, ಇನ್ನೊಂದು ಆಗ್ಬೇಡ, ಚೆನ್ನಾಗಿರಲ್ಲ. ಒಂದಾಗಿದೆಯಲ್ವಾ, ಚೆನ್ನಾಗಿರುತ್ತೆ. ಇದು ಹಾರೈಸೋ ರೀತಿ. ದರ್ಶನ್ ಸರ್ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ನೀವೆಲ್ಲ ಏನಕ್ಕೆ ಹಿಂಗೆ ಹೇಳ್ತಾ ಇದ್ರೆ ಗೊತ್ತಾಯ್ತಲ್ಲ. ನೀವು ಮಾಡೋದು ಹೆಂಗೈತೆ ಅಂದರೆ ಲೈಫಲ್ಲಿ ನಾನು ರಾಜಾರೇಶ್ವರ ನಗರ ಅವ್ರ ಮನೆಗೆ ಹೋಗ್ಲೇಬಾರ್ದಂಗೆ ಕಟ್ ಮಾಡಿ ಇಟ್ಬಿಟ್ಟಿದ್ದೀರಪ್ಪ. ನಾನು ಅವ್ರನ್ನ ಸಿನಿಮಾಗೆ ಟ್ರೈಲರ್ಗೆ ಕರ್ನಾಟಕದಲ್ಲೇ ವಾಯ್ಸ್ ಓವರ್ ಕೊಡಿಸಿ ಟ್ರೈಲರ್ ಲಾಂಚಿಗೆ ಕರ್ಸಮ್ಮ ಅಂತ ಭಾಳ ಚೆನ್ನಾಗಿ ರೆಡಿಯಾಗಿದ್ದೆ. ನೀವು ಈ ಥರ ಮಾಡಿ ಹೆಂಗೆ ಅಂದರೆ ಅಲ್ಲಂತೂ ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡಿ ಏನೇನೋ ಆಗ್ತಿರ್ತಾರೆ. ಲೈಫಲ್ಲಿ ಮುಖನೇ ನೋಡಬಾರ್ದು ಆ ಮಟ್ಟಕ್ಕೆ ಇಬ್ರಿಗೂ ಮಾಡಿಸಿಟ್ಬಿಡ್ತವ್ರು. ನಿಜವಾಗ್ಲೂ ನಾನು ದರ್ಶನ್ ಸರ್ ಚೆನ್ನಾಗಿದ್ದೀವಿ, ಹಾಗೆಲ್ಲ ಏನಿಲ್ಲ. ನಾನು ಹೇಳಿದ ಅರ್ಥ ಒಳ್ಳೆ ಇಂಟೆನ್ಷನ್ ಏನಂದ್ರೆ, ಈಗ ನಿಮ್ಗೊಂದು ಅರ್ಥ ಆಗಂಗೆ ಹೇಳ್ತೀನಿ. ನೆನ್ನೆಲ್ಲ ಒಂದಷ್ಟು ಅನ್ನದಾನ ಮಾಡಿದ್ರು ಅವರು ಫ್ಯಾನ್ಸ್, ನೋಡಿದ್ರಲ್ವಾ? ಯಾರಾದರೂ ಆ ಫ್ಯಾನ್ಸ್ ಬಗ್ಗೆ ಯಾವನಾರು ಪ್ರಪಂಚದಲ್ಲಿ ಒಬ್ಬ ಮಾತಾಡೋಕ್ಕೆ ಸಾಧ್ಯ ಇದೆಯಾ ಕೆಟ್ಟದಾಗೆ? ಯಾಕೆಂದ್ರೆ ಅವ್ರು ಮಾಡೋದು ಒಳ್ಳೆ ಕೆಲಸ. ಆದರೆ ಸಲ ಅನ್ನದಾನ ಮಾಡಿದ್ದಾರೆ, ರಕ್ತದಾನ ಮಾಡಿದ್ದಾರೆ, ಇದೇ ಹೊಸಕೋಟೆಯಲ್ಲಿ ಮಾಡಿದ್ದಾರೆ, ಇನ್ನು ತುಮಕೂರಲ್ಲಿ ಮಾಡಿರೋದು ನೋಡಿದೆ, ಬೆಳಗಾವಿಲಿ ಸ್ಕೂಲ್ ಮಕ್ಳಿಗೆ ಪುಸ್ತಕ ಕೊಟ್ಟವ್ರೆ, ವಯಸ್ಸಾದ ವೃದ್ಧಾಶ್ರಮದಲ್ಲಿ ಇರೋರಿಗೆ ಸಾಕಾಲ ಅಂದ್ಬಿಟ್ರವ್ರಿಗೆ ಮಾಡೋ ಅಂಥದ್ದೆಲ್ಲ ಖುಷಿ ಇದೆ. ಅಂಥ ಅಭಿಮಾನಿಗಳ ಬಗ್ಗೆ ಯಾರೂ ಹೇಳಲ್ಲ. ಅರ್ಥ ಆಯ್ತಾ? ಯಾವ ಅಭಿಮಾನ ಮನಸ್ಸಿನಲ್ಲಿರಬೇಕು. ಸೊ ಖುಷಿಯಾಗಿದೆ, ಅವ್ರು ಒಳ್ಳೇದಾಗಲಿ. ಆದರೆ ಈಗ ಆಗ್ಬಿಟ್ರದ್ದು ಹೆಂಗಾಗ್ಬಿಟ್ಟೈತೆ ಅಟ್ಲೀಸ್ಟು ಈಗ ನಾನು ಅವ್ರು ಸರಿ ಮಾಡ್ಕೋಬೇಕಾದ್ರೆ ಒಂದು 6 ತಿಂಗಳು 1 ವರ್ಷ ಬೇಕು ಹಂಗೆ ಮಾಡಿ ಇಟ್ಬಿಟ್ಟವ್ರೆ. ಡ್ಯಾಮೇಜ್ ಮಾಡಿ ಇಬ್ಬರು ನಾನೊಂದು ತೀರಾ ನೀನೊಂದು ತೀರಾನ್ ಮಾಡಿಟ್ಬಿಟ್ಟವ್ರೆ. ಸರಿ ಹೋಯ್ತೀವಿ, ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಒಬ್ರನ್ನೊಬ್ರು ಭಾಳ ಗೌರವಿಸ್ತೀವಿ. ಏನಾಗಿದೆ, ಏನು ವೈಯಕ್ತಿಕವಾಗೇನು ಹಠ ಇಲ್ಲ, ದ್ವೇಷ ಇಲ್ಲ, ಬೇಸರ ಇಲ್ಲ. ಇನ್ಫ್ಯಾಕ್ಟ್ ದಿನಕರ್ ಅವ್ರ ಸಿನಿಮಾ ಬಂದಾಗ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡಿ ಅಂತ ಫಸ್ಟ್ ಟ್ವೀಟ್ ಮಾಡಿದ್ರು. ಸಿನಿಮಾ ನೋಡ್ತಾರೆ, ಟಿಕೆಟ್ ತೊಗೊಂಡು ಟ್ವೀಟ್ ಮಾಡಿ ನೋಡ್ತಾ ಇರೋದು ಹಾಕಿದ್ದೀನಿ. ಆಮೇಲೆ ಅಷ್ಟೇ ಗೌರವ ಇದೆ. ಸೊ ಇದೇನಾಗುತ್ತೆ, ಸೋಷಿಯಲ್ ಮೀಡಿಯಾ ಕೆಲವೊಂದು ಸಲ ಹಂಗೆ ಆಗಿರುತ್ತೆ. ನಾನು ಎಲ್ಲರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ. ಅಲ್ಲಿ ಕೆಲವರು ಅವ್ರ ಫ್ಯಾನ್ ಪೇಜಲ್ಲಿ ಎಡಿಟ್ ಮಾಡಿರೋವಂಥದ್ದು, ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅದು KGF ರೇಂಜಿಗೆ BGM ಎಲ್ಲ ಹಾಕಿ ಎಡಿಟ್ ಮಾಡಿರೋದು, ಅದಕ್ಕೇನೋ ಕೌಂಟ್ರ್ ಕೊಡೋದಕ್ಕೆ ಇದೆಲ್ಲ ಮಾಡ್ರಿ. ಹಿಂಗೆ ಸೀರಿಯಸ್ಲಿ ದೊಡ್ಡ ಕಲಾವಿದರಿದ್ದಾರೆ, ದೊಡ್ಡವ್ರಿಗೆ ಒಳ್ಳೇದಾಗಲಿ. ತೂಗುದೀಪ್ ಶ್ರೀನಿವಾಸ್ ಬಹಳ ದೊಡ್ಡ ಸಾಧಕರಿದ್ದಾರೆ, ಒಬ್ಬ ಕನ್ನಡದ ಶ್ರೇಷ್ಠ ಕಳನಟರಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದು ವಿಡಿಯೋ ಫುಲ್ ನೋಡಿ. ಇಲ್ಲಿ ಯಾರು ನಿಮ್ಮ ಅಪ್ಪ ಅಮ್ಮ ನಿಮಗೆ ಬಾಸು ಬನ್ನಿ ಅಂತ ಹೇಳಿದೆ. ಇಲ್ಲಿ ಯಾರು ನಿಮ್ಮ ಅಪ್ಪ ಅಮ್ಮ ಬಾಸ್ ಅಲ್ವಾ, ಇಲ್ಲಿ ಯಾರು ಕನ್ನಡಿಗರಿದ್ದೀರಾ ಬನ್ನಿ. ಅಲ್ಲಿ ಅರ್ಥ ಏನು ಅಂದರೆ ಕಂಪ್ಲೀಟ್ ಆಗೋ ವಿಡಿಯೋ ನೀವು ನೋಡಿ. ಆ ವಿಡಿಯೋದಲ್ಲೇ ಇದೆ. ನಾನು ಯಾವುದನ್ನು ಮತ್ತೆ ಹೇಳಿದ್ದೆ ಹೇಳಿ ಹಾಕಿದ್ದೆ ಕ್ಯಾಸೆಟ್ ರಿಪೀಟ್ ಮಾಡೋಕ್ಕೆ ಬಿಡಲ್ಲ. ನನಗೆ ಇಷ್ಟ ಇಲ್ಲ. ಎಲ್ರಿಗೂ ಚೆನ್ನಾಗಿರಲಿ ಅಣ್ಣ. ಅವ್ರು ಒಳ್ಳೆ ಕೆಲಸ ಅವ್ರು ಮಾಡೋರಂದರೆ, ಈ ನೆನ್ನೆ ಎಲ್ಲ ಬೆಳಗಾಮಲ್ಲಿ ಯಾರೋ ಪಾಪ ಅನ್ನದಾನ ಇಟ್ಕೊಂಡಿದ್ರು. ಮೊನ್ನೆ ವೃದ್ಧಾಶ್ರಮದಲ್ಲಿ ಮಾಡೋರು, ಅವರೆಲ್ಲರೂ ಚೆನ್ನಾಗಿರಲಿ ಬಿಡೋಣ. ಅವ್ರಿಗೆಲ್ಲರನ್ನ ನಾವು ದೂರದಿಂದ ನಾವು ಖುಷಿ ಪಡ್ತೀವಿ. ಇನ್ಫ್ಯಾಕ್ಟ್ ಬಹಳ ದೊಡ್ಡ ಕಳನಟರಾಗಿದ್ದಂಥವ್ರು ತೂಗುದೀಪ್ ಸರು. ನಂಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಮೀನಾ ಮೇಡಮ್ ಬಗ್ಗೆ ತುಂಬ ಪ್ರೀತಿ ಇದೆ. ಅವರಿಬ್ಬರಿಗೂ ಒಳ್ಳೇದಾಗಲಿ, ಅವ್ರ ಮಕ್ಕಳು ಇಬ್ಬರು ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ. ಅದು ಬಿಟ್ಟು ನೋ ಕಾಂಟ್ರವರ್ಸಿ ಹಿಯರ್. ಅವ್ರಿಗೆಲ್ಲ ಇನ್ನೊಂದೇನು ಗೊತ್ತಾ, ನಾವು ಅವರಷ್ಟು ದೊಡ್ಡವರು ಅಷ್ಟು ಬೆಳೆದಿಲ್ಲ ಅಂದಮೇಲೆ ನಾವು ಅವ್ರ ಬಗ್ಗೆ ಹಂಗೆಲ್ಲ ಹೇಳೋದು ಇಲ್ಲ. ನಮ್ಗೆ ಗೊತ್ತಿದೆ ಯಾರನ್ನ ಹೆಂಗೆ ಗೌರವಿಸ್ಬೇಕು ಅಂತ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ, ಸುಮ್ಮನೆ ನಾನು ಯಾಕೆ ಗೊತ್ತಾ, ಈಗ ಕೂತ್ಕೊಂಡು ಅಣ್ಣ ಬಾಯ್ಲಿ ನಿನಗೆ ಇಲ್ಲೇ ತೋರಿಸ್ತೀನಿ, ಇಲ್ಲೇ ಸತ್ಯ ಗೊತ್ತಾಗಬೇಕಲ್ಲ. ನಿನ್ನ ಹೆಸರೇನಣ್ಣ? ವೆಂಕಟಾಚಲಪತಿ. ಈಗ ಕೇಳು ಅಣ್ಣ, ದರ್ಶನ್ ಅವ್ರ ಬಗ್ಗೆ ಒಂದು ಮಾತು ಹೇಳು ಅಂತ ಕೇಳಿ. ಒಳ್ಳೆ ಕಲಾವಿದ, ಚೆನ್ನಾಗಿರಲಿ, ಕನ್ನಡಕ್ಕೆ ಇನ್ನಷ್ಟು ಸಿನಿಮಾಗಳು ಮಾಡಲಿ, ಪೌರಾಣಿಕ ಪಾತ್ರಗಳು ಅಣ್ಣವ್ರ ನಂತರ ನೆಕ್ಸ್ಟು ಸೂಟ್ ಆಗದೆ ದರ್ಶನ್ ಸರ್ಗೆ. ಇದು ಹೇಳೋದು ಅಣ್ಣ ಕೇಳಿ ಅಣ್ಣ. ಬಲವಂತ ಕೂಗಿದ್ರೆ ನಾನು ಬಗ್ಗಲ್ಲ. ಪ್ರೀತಿಯಿಂದ ಹೇಳು. ನಾನು ಪ್ರೀತಿಯಿಂದ ಅವ್ರನ್ನ ಗೌರವಿಸೋದು ಗೊತ್ತು. ಇಲ್ಲಿ ಹೆಂಗಾಗಿದೆ ಅಂದರೆ, ಬಾಯಲ್ಲಿ ಹೇಳಿದ್ರೆ ಅಣ್ಣ ಈ ಥರ ಇದ್ರ ಬಗ್ಗೆ ನಿಮ್ಗೇನು ಹೇಳ್ತೀರ ಅಂದರೆ ಹೃದಯದಿಂದ ಹೇಳ್ತೀನಿ. ಅಣ್ಣ ನಿಮಗೆ ಕುರುಕ್ಷೇತ್ರ ಏನನ್ನಿಸ್ತು ಅಂತ, ದುರ್ಯೋಧನ ಮಹಾಭಾರತ ಹೆಂಗಿತ್ತು ಕಣ್ಣಿಗೆ ಕಟ್ಕೊಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನೀವು ಕೇಳಿದೆ ನಾನೇನಂದೆ, ಪೌರಾಣಿಕ ಪಾತ್ರ, ಐತಿಹಾಸಿಕ ಪಾತ್ರ ಅವರಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅಣ್ಣವ್ರ ನಂತರ ಅಂತ ಹೆಮ್ಮೆಯಿಂದ ಹೇಳಿದೆ. ನೀ ಪ್ರೀತಿಯಿಂದ ಹೇಳಿದೆ, ನಾನು ಪ್ರೀತಿಯಿಂದ ಹೇಳಿದೆ. ನೀನು ಎಲ್ಲೋ ಹೋಯ್ತಿದ್ದೆ ಕೂಗೋದು ಕಿರಿಕಿರಿ, ಎಲ್ರಿಗೂ ಅವ್ರದೇ ಆದ ಸ್ಪೇಸ್ ಇರುತ್ತೆ. ಸೊ ಆ ಸ್ಪೇಸನ್ನು ನೀನು ಗೌರವಿಸ್ಬಿಟ್ರೆ ನಿನಗೂ ಆ ಗೌರವ ಸಿಗುತ್ತೆ. ಸರಿ, ಈಗ ಯಾರು ನೆನ್ನೆ ಕೂತ್ಕೊಂಡು ಬೆಳಗಾವಿಲಿ ಅನ್ನದಾನ ಮಾಡೋರೆ, ಈಗ ಅಂಥ ಫ್ಯಾನ್ಸ್ ಬಗ್ಗೆ ಯಾರು ಮಾತಾಡೋಕ್ಕೆ ಸಾಧ್ಯ ಇದೆಯಾ? ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ಅವರು ಭಾಳ ಒಳ್ಳೊಳ್ಳೆ ಕೆಲಸಗಳು ಮಾಡಿದರೆ ಖುಷಿ ಇದೆ. ಆಮೇಲೆ ಇನ್ನೊಂದು ಏನು ಅಂದರೆ, ಸರ್ ಸಿನಿಮಾನೇ ನೋಡಲ್ಲ ಆ ಮಟ್ಟಕ್ಕೆ ವಿರೋಧಿ ಅಂತ ಬಿಂಬಿಸ್ಬಿಟ್ಟಿದ್ರೆ ಹಂಗಿಲ್ಲಣ್ಣ. ನಾನು ಕನ್ನಡ ಸಿನಿಮಾದಲ್ಲಿ ಡಿಂಗ್ರಿ ನಾಗರಾಜ್, ಟೆನ್ನಿಸ್ ಕೃಷ್ಣ, ಹೊನ್ನವಳ್ಳಿ ಕೃಷ್ಣ, ಬಾಲಕೃಷ್ಣ ಇರ್ಬೋದು, ರಾಮಕೃಷ್ಣ, ಎಲ್ಲ ದೊಡ್ಡ ಕಲಾವಿದರಾದ ಚಿಕ್ಕವರು ಹೊಸಬರು, 90 ವರ್ಷದ ಇತಿಹಾಸ ಇರೋ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರಿಗೂ ಅಭಿಮಾನಿ ನಾನು. ಅದು ಯಾರೇ ಆಗಿರ್ಬೋದು.
ಒಬ್ಬ ಡಿಂಗ್ರಿ ನಾಗರಾಜ್ ಅನ್ನೋ ಕೂಡ ಹಾಸ್ಯ ನಟ, ದೊಡ್ಡಣ್ಣಗೆ ನಾನು ಅಭಿಮಾನಿ. ಮುಖ್ಯಮಂತ್ರಿ ಚಂದ್ರಗಿರ ಭಾಷಾ ಸ್ಪಷ್ಟತೆ ಇವತ್ತಿಗೂ ನನಗಿಲ್ಲ. ಎಲ್ಲ ಹೇಳ್ತಾರೆ ಪ್ರಥಮ್ ಅದ್ಭುತವಾಗಿ ಹೇಳ್ತಾರೆ ಅಂತ, ನನಗಿನ್ ಚೆನ್ನಾಗಿ ಮುಖ್ಯಮಂತ್ರಿ ಚಂದ್ರ ಸರ್ ಹೇಳಿ ಅವ್ರ ಸ್ಪೀಚ್ ಇದ್ರೆ ಕುತ್ಕೊಂಡು ನೋಡ್ತೀನಿ. ರವಿಚಂದ್ರನ್ ಸರ್ ಥಾಟ್ ಏನು ಹೇಳ್ತಾರೆ ಕುತ್ಕೊಂಡು ಕೇಳಿಸ್ಕೊತೀನಿ. ನಾನು 5 ಮಾಡಿಲ್ಲ, ನಂದು ಈಗ 6ನೇ ಸಿನಿಮಾ ನಡೀತಾ ಐತೆ. ನಾನು ಹೋಗಿ ದರ್ಶನ್ ಸರ್ ಹೆಂಗೆ ಹೇಳಿ. ಬಟ್ ಈಗ ಇವ್ನು ಹೇಳ್ದ, ಅಣ್ಣ ನೀವು ದರ್ಶನ್ ಸರ್ದು ಸಿನಿಮಾ ಫಸ್ಟೇ ನೋಡ್ಬೇಕಣ್ಣ, ಅವ್ರ ಹೆಸರು ಅನ್ನದಾನ, ನೀನು ನಾಳೆ ಅನ್ನದಾನ ಇಟ್ಕೋ, ಅವ್ರ ಹೆಸರಲ್ಲಿ ಇಟ್ಕೊಂಡ್ರೆ ನೀ ಇಟ್ಕೋಣ, ನಾನು ಖುದ್ದು ಬಂದು ಹೋಯ್ತೀನಿ. ರಕ್ತದಾನ ಇಟ್ಕೋ, ನನ್ನ ಕಡೆಗೆ ಬಂದು ಕೊಟ್ಟಿರ್ತೀನಿ. ಅಣ್ಣ ಅವೆಲ್ಲ ಗೊತ್ತಿಲ್ಲ, ಜೈ ಬಾಸ್ ಅಂತ ಕೂಗಿದ್ರೆ ಇಲ್ಲ ಅಣ್ಣ, ಪ್ರೀತಿನ ಕೇಳೋ. ನಾನೇ ದರ್ಶನ್ ಸರ್ಗೆ ಭಾಳ ಹೃದಯದಿಂದ ಬರ್ತೀನಿ, ಬಲವಂತ ಮಾಡಬೇಡಿ. ಗಣೇಶ್ ಅವ್ರು ಕೂಗ್ತಾ ಇದ್ದಾಗ ಗಣೇಶ್ ಅವ್ರ ಟೈಮ್ ಅದು, ಸುದೀಪ್ ಸರ್ ಇದ್ದಾಗ ಸುದೀಪ್ ಸರ್ ಪ್ರೋಗ್ರಾಮ್ ಇಡ್ತಾರೆ, ಅದು ಅವ್ರ ಟೈಮ್. ಎಲ್ರಿಗೂ ಅವ್ರದ್ದೇ ಅದು ಸ್ಪೇಸ್ ಕೊಡಿ. ಈಗ ನೀನು ಅವ್ರ ಹೆಸರು ಅನ್ನದಾನ ಇಟ್ಕೊಂಡೆ ಅಂತ ಅನ್ಕೋ, ಒಂದು ಒಳ್ಳೆ ಕೆಲಸ, ನಾನು ಖುಷಿನ ಶೇರ್ ಮಾಡ್ತೀನೋ, ಅದು ಒಳ್ಳೆ ಕೆಲಸ. ಅದು ಎಲ್ಲರೂ ಚೆನ್ನಾಗಿರಿ, ಆದರೆ ಬಲವಂತವಾಗಿ ಹೇರಿಕೆ ಬೇಡ. ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರಿಗೂ ನಾನು ಅಭಿಮಾನಿ. ಈ ಬರೀ ಗಂಡಸರು ಕುಡಿದ್ಬಿಟ್ರು ಅಂತ ಹೇಳಿದೆ, ಪಾಪ ಕೆಲವರು ಹಂಗೆ ಅನ್ಕೊಬಿಟ್ಟವೆ, ಅವ್ರಿಗೂ ಒಳ್ಳೇದಾಗಲಿ. ನಾನು ಹಂಗೆ ಅಂದಿದ್ದ ಉದ್ದೇಶ ಏನು ಅಂದರೆ, ಅಲ್ಲಿ ಮದುವೆ ಬಂದಿದ್ರೆ ಹಾರೈಸಿ ಅಂತ. ಅಲ್ಲಿ ಕೂತ್ಕೊಂಡು ಅಣ್ಣ ಜೈ ಬಾಸ್ ಹಂಗೆ ಕೂಗ್ತಿದ್ದ, ಹಂಗೆ ಕೂಗೋದು ಬೇಡ ಕಣ್ರೆ, ಎಲ್ರಿಗೂ ಅವ್ರದ್ದೇ ಅದು ಸ್ಪೇಸ್ ಕೊಡಿ ಅಂತ ಕೇಳಿದೆ. ಇದು ಬೇರೆ ರೀತಿ ಕನ್ವೆ ಆಯಿತು. ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನನ್ನ ಮನಸ್ಸಲ್ಲಿ ಕಲ್ಮಶ ಇದ್ದರೆ ನಾನು ತಲೆ ಕೆಡಿಸ್ಕೋಬೇಕು ಯಾವಾಗ, ಹೌದಲ್ವೇನ? ನನ್ನ ಮನಸ್ಸಲ್ಲಿ ಕಲ್ಮಶವೇ ಇಲ್ಲ ಅಂದಾಗ ಯಾರಿಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? 0ಇಂದ ಕಟ್ಕೊಂಬಂದಿರ್ದಣ್ಣ. ರಕ್ತದಾನ ಯಾರು ಮಾಡ್ತಾರೆ, ಪುಸ್ತಕ ಹಂಚ್ತವ್ರೆ ಅಂದರೆ ನಾನು ಹೋಯ್ತೀನಿ, ದುಡ್ಡು ತಗೊಳ್ಳದೆ ಹೋಯ್ತೀನಿ. ಕಮರ್ಷಿಯಲ್ ಕಾರ್ಯಕ್ರಮ ಅಲ್ಲ ಅದು, ಅದು ಹೃದಯದಿಂದ ಮಾಡ್ತಾ ಇದ್ದೀರಿ ಅಂತ ಹೋಯ್ತೀನಿ. ಅರ್ಥ ಮಾಡ್ಕೊಳ್ಳಿ. ನೀವು ಚೆನ್ನಾಗಿರಿ, ಆ ಅಪ್ಪನೂ ಚೆನ್ನಾಗಿರಿ ಬಿಡಿ, ಒಳ್ಳೊಳ್ಳೆ ಸಿನಿಮಾ ಮಾಡಲಿ. ನೀವು ಕೂತ್ಕೊಂಡು ಕೂಗಿ ಡ್ಯಾಮೇಜ್ ಅವ್ರಿಗೂ ಮಾಡಬೇಡಿ. ಅವ್ರ ಸ್ಪೇಸನ್ನು ಅವ್ರು ಕೊಡಿ, ಆರಾಮಾಗಿ ರೆಸ್ಟ್ ಮಾಡಲಿ, ಒಳ್ಳೆ ಸಿನಿಮಾ ಮಾಡಲಿ. ಸಿನಿಮಾ ಕೊಡಿ ಅಣ್ಣ ಅಂತ ಕೇಳಿ. ಥ್ಯಾಂಕ್ ಯು.